ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತ ಇಲ್ಲಿ ಒಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಯಾವ ತರ ಇದೆಯಪ್ಪ ಅಂದ್ರ, ಭಾರತದಲ್ಲಿ ಶಾಸನಗಳ ಪಿತಾಮಹ ಎಂದು ಕರೆಯಲ್ಪಡುವ ರಾಜ ಯಾರು ಅಂತೇಳಿ ಪ್ರಶ್ನೆ ಇದೆ. ಆಪ್ಷನ್ಸ್ ಎ ಅಶೋಕ, ಕನಿಷ್ಕ, ಸಮುದ್ರಗುಪ್ತ, ಹರ್ಷವರ್ಧನ ಅಂತೇಳಿ ಇಲ್ಲಿ ಆಪ್ಷನ್ಸ್ ಗಳಿದಾವೆ. ಸರ್, ಭಾರತ ದೇಶದಲ್ಲಿ ಶಾಸನಗಳ ಪಿತಾಮಹ ಅಥವಾ ಶಾಸನಗಳ ರಾಜ್ಯ ಅಂತೇಳಿ ಕರೆಯಲ್ಪಡುವಂತಹ ಅರಸ ಯಾರಪ್ಪ ಅಂದ್ರ ಅಶೋಕ ಮಹಾರಾಜ. ಈ ಅಶೋಕ ಮೌರ್ಯ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧವಾದ ದೊರೆ ಅಂತೇಳಿ ಕರಿತೀವಿ. ಚಂದ್ರಗುಪ್ತ ಮೌರ್ಯನಿಂದ ಆರಂಭವಾದಂತ ಈ ಸಾಮ್ರಾಜ್ಯ ಮುಂದೆ ಈ ಅಶೋಕನ ಕಾಲದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಂತ ಒಂದು ಮನೆತನ ಅಂದ್ರೆ ಅದು ಮೌರ್ಯ ಮನೆತನ. ಅದರಲ್ಲಿ ಕಾರಣಾದಂತ ಅಶೋಕ ರಾಜ ಅಶೋಕ. ಇಂದಿಗೂ ಹೇಳ್ತಿರ್ತಿರ್ತಾರೆ, ಬಾಣಂಗಳ ಚೇತನದಲ್ಲಿ ಇಂದಿಗೂ ಮುಳುಗುತ್ತಿರುವಂತ ಧ್ರುವ ತಾರೆ ಅಥವಾ ನಕ್ಷತ್ರ ಯಾರಾದರೂ ಇದ್ರೆ ಅದು ಅಶೋಕ ಮಹಾರಾಜ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಆತ ಜಾರಿಗೆ ತಂದಂತ ಅನೇಕ ಯೋಜನೆಗಳು ಆ ತರ ಇದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಅಶೋಕನ ಶಾಸನಗಳು 14 ಶಾಸನಗಳು ದೊರಕುತ್ತಿದ್ದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಅತ್ಯಂತ ದೊಡ್ಡದಾದ ಶಾಸನ ಅಂದ್ರೆ ರಾಯಚೂರಿನ ಮಸ್ಕಿ ಶಾಸನ ಅಂತ ಕೂಡ ಕರಿತೀವಿ. ಆ ಮಸ್ಕಿ ಶಾಸನದಲ್ಲಿ ಈತನನ್ನ ದೇವನಾಂ ಪ್ರಿಯದರ್ಶಿ ಅಶೋಕ ಅಂತ ಕೂಡ ಹೆಸರದ ಏನಾಗಿದೆಪ್ಪ ಅಂದ್ರೆ ಉಲ್ಲೇಖ ಆಗಿದೆ ಅಂತ ಕೂಡ ನಾವು ನೋಡಿತೀವಿ. ಇಂಥ ಅಶೋಕನ ಬಗ್ಗೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ಸ್ ನ ಕತ್ತಾರೆ. ಇನ್ನು ಕಾನಿಷ್ಕ ಅಂತ ಬಂದಿದೆ. ಈ ಕನಿಷ್ಕ ಅಥವಾ ಕನಿಷ್ಕ ಈತ ಕುಶಾನರ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಕರಿತೀವಿ. ಕುಶಲ್ ಕಡಪಿಸಿಸ ಕುಶಾನ ಮನೆತನದ ಸ್ಥಾಪಕನಾದ್ರೆ ಅದೇ ಕುಶಾನರ ಒಳಗಡೆ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಈ ಕನಿಷ್ಕ ಅಂತ ಕರಿತೀವಿ. ಈತನೂ ಕೂಡ 2ನೇ ಅಶೋಕ ಅಂತ ಕೂಡ ಈತ ಕರೆಸ್ಕೊಳ್ತಾನೆ. ಅಷ್ಟು ಈತನು ಒಳ್ಳೆ ಯೋಜನೆಗಳು ಕೂಡ ನಮ್ಗ ನೋಡ್ತೇವಿ. ಇನ್ನು ಹರ್ಷವರ್ಧನ, ಉತ್ತರಾಪತೇಶ್ವರ ಅಂತೇಳಿ ಬಿರುದು ಪಡೆದಂತ ಹರ್ಷವರ್ಧನನು ಕೂಡ ಏನಾಗ್ತಾನಪ್ಪ ಅಂದ್ರ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ಒಂದು ಕದನ ನಡೀತದ. ಅದು ನರ್ಮದಾ ಕದನ ಅಂತ ಕರಿತೀವಿ. ಅದ್ರ ಸಲುವಾಗಿ ಈತನು ಕೂಡ ಏನಾಗ್ತಾನಪ್ಪ ಅಂದ್ರೆ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಂತ ರಾಜ. ಇನ್ನು ಸಮುದ್ರಗುಪ್ತ ಅಂತ ಕರಿತೀವಿ. ಅಲಹಾಬಾದ್ ಸ್ತಂಭ ಶಾಸನ, ಮೆಹರೌಲಿ ಸ್ತಂಭ ಶಾಸನ ಅಂತೇಳಿ 2 ಸ್ತಂಭ ಶಾಸನಗಳು ಬರ್ತವೆ. ಒಂದು 2ನೇ ಚಂದ್ರಗುಪ್ತನ ಬಗ್ಗೆ ತಿಳಿಸಿದ್ರೆ, ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಬಗ್ಗೆ ತಿಳಿಸ್ತದ. ಗುಪ್ತ ಮನೆತನದ ಒಳಗಡೆ ಇವರು ಪ್ರಸಿದ್ಧ ದೊರೆ ಆಗ್ತಾರೆ. ಶ್ರೀಗುಪ್ತ ಈ ಮನೆತನದ ಸ್ಥಾಪಕ. 1ನೇ ಚಂದ್ರಗುಪ್ತ ಅಂತ ಕೂಡ ಕರಿತೀವಿ. ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಇತಿಹಾಸದ ಪ್ರಶ್ನೆಗಳನ್ನ ಅತಿ ಹೆಚ್ಚು ಬಾರಿ ಏನಾಗ್ತಾವಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತವೆ. ಈ ತರ ಪ್ರಶ್ನೆಗಳು ಬರ್ತಿರ್ತಾವೆ. ಪೇಜ್ ನ ಫಾಲೋ ಮಾಡ್ಕೊಡ್ರಿ. ಸಾಕಷ್ಟು ಪ್ರಶ್ನೆಗಳನ್ನು ಹೇಳ್ತಿರ್ತೀನಿ ಇಲ್ಲಿ ಶಾರ್ಟ್ಸ್ ವಿಡಿಯೋ ಒಳಗಡೆ. ಧನ್ಯವಾದಗಳು.